ಕೋಲಾರ ಚಿಕ್ಕಬಳ್ಳಾಪುರದ ಡೈರೆಕ್ಟರ್. ಮಾಜಿ ಡೈರೆಕ್ಟರ್ ಆಗೋದು ಅಡ್ಮಿನಿಸ್ಟ್ರೇಟರ್ನ ಹಾಕದ ಮೇಲೆ ಅಥವಾ ನಮ್ಮ ಅವಧಿ ಮುಗಿದಿದೆ ಅಂತ ಸರ್ಕಾರ ಘೋಷಿಸಿದ ಮೇಲೆ ಡೆಪ್ಟಿ ಮ್ಯಾನೇಜರ್ ಅವ್ರಿಗೆ ಧಮಕಿ ಹಾಕ್ತಾರೆ. ಮೀಟಿಂಗ್ ಮಾಡಬೇಡ್ರಿ, ಇವ್ಯಾರು ಮೀಟಿಂಗ್ ಮಾಡೋದಕ್ಕೆ ಅಂತೇಳಿ ಧಮಕಿ. ಕಾರ್ಯದರ್ಶಿಗಳಿಗೆ ಒಂದು ಕಿರು ಕಾಣಿಕೆ ಕೊಡುವಂತ ಒಂದು ಫಂಕ್ಷನ್ ಮಾಡೋ ಅಧಿಕಾರ ನನಗಿದೆ. ಹಾಗೇನೆ ಹೆಣ್ಣು ಮಕ್ಕಳಿಗೆ ಚೆಕ್ ವಿತರಿಸುವಂತ ಕಾರ್ಯಕ್ರಮಕ್ಕೆ ಕೊಡುವಂಥದ್ದಕ್ಕೂ ನನ್ನ ಅಧಿಕಾರ ಇದೆ. ಯಾಕಂದ್ರೆ ನಾನು ಇನ್ನೂ ನಿರ್ದೇಶಕನೇ. ನಿಮ್ಮೆಲ್ಲರ ಸಹಕಾರದಲ್ಲಿ ನಾನು 3ನೇ ಸಾರಿ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ. ನಾನೇನಾದರೂ ಸರಿಯಾಗಿ ಕೆಲಸ ಮಾಡದೇ ಇದ್ರೆ ನೀವು 3ನೇ ಸಾರಿ ನಾನು ಕಳಿಸ್ತಾ ಇದ್ದೀರ. ಇದನ್ನ ಒಂದು ನೀವು ಅವರು ಯೋಚನೆ ಮಾಡಿದ್ರೆ ಸಾಕು. ನಿಜಾನೇ, ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಅಧಿಕಾರ ಮುಕ್ತಾಯ ಆಗ್ತದೆ. 5 ವರ್ಷಗಳ ಕಾಲ ನೀವು ಕೊಟ್ಟಿದ್ದಂಥ ಒಂದು ಏನು ಅಧಿಕಾರ ಇನ್ನು ಕೆಲವು ದಿನಗಳಲ್ಲಿ ಮುಕ್ತಾಯ ಆಗ್ತದೆ. ಒಂದು 4 ದಿವಸ ಇರ್ಬೋದು, 5 ದಿವಸ ಇರ್ಬೋದು, 2 ದಿವಸ ಇರ್ಬೋದು. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ನಾವೇನು ಕೆಲಸ ಮಾಡಿದ್ವಿ, ಮಹಿಳಾ ಸಂಘಗಳು ಹತ್ತಿದ್ದನ್ನ 25 ಮಾಡಿದ್ವಿ. ಹಾಗೇನೆ ಇವತ್ತು ಚೆನ್ನಾಪುರ ಅಂತ ಅಲ್ಲಿಂದ ಒಂದು ಡೈರಿ ಬೇಕು ಅಂತ ಈಗಾಗಲೇ ಬಂದಿದ್ದಾರೆ. ಅವ್ರಿಗೂ ಕೂಡ ಈಗ ಸ್ಯಾಂಕ್ಷನ್ ಮಾಡಿ ಅಂತ ಹೇಳಿ ಮಾಡಿ ಕಳಿಸ್ತಾ ಇದ್ದೀನಿ. ಯಾವುದೇ ರೀತಿಯಾದಂಥ ತಾರತಮ್ಯ ಕೂಡ ನಾನು ಇಟ್ಕೊಂಡಿಲ್ಲ. ಅದು ಯಾವ ಪಕ್ಷದ್ದೇ ಆಗಿರ್ಬೋದು, ಯಾವುದೇ ಡೈರಿ ಯಾವ ಪಕ್ಷದಾದರೂ ಆಗಿರ್ಬೋದು, ಅವುಗಳಿಗೆ ನನ್ನ ಕೈಲಾದಷ್ಟು ಮಟ್ಟಿಗೆ ಸೇವೆ ಸಲ್ಲಿಸಿದ್ದೀನಿ. ಹೊರತು ಯಾರಿಗೂ ತೊಂದರೆ ಮಾಡಿ ಸುಮ್ಮನೆ ಅವ್ರವ್ರ ಮನಸ್ಸಿಗೆ ಏನಾದರೂ ತೊಂದರೆ ಮಾಡಿದ್ದೀನಿ ಅಂತ ಅಂದ್ಕೊಂಡಿರ್ಬೋದು. ಈಗ ರೈತರ ಸಂಸ್ಥೆ ಅನೇಕ ಕಾಂಗ್ರೆಸ್ ಸಂಸ್ಥೆಗಳನ್ನ ಪುನರುಜ್ಜೀವನ ಪಡಿಸಿದ್ವಿ. ಗುತ್ತೂರು ಹಿಂಗೆ ಹೇಳ್ತೀನಿ, ನನಗೆ ವಿರೋಧ. ಅದಕ್ಕೆ ಅದು ಮುಚ್ಚೋಗಿತ್ತು, ಅದು ಬಹಳ ಮುಚ್ಚೋಗಿತ್ತು. ಅದಕ್ಕೆ ಪ್ರಾಣ ಕೊಟ್ಟವನೇ ನಾನು. ಅದಕ್ಕೆ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಅದು ಕೂಡ ಅಲ್ಲೆಲ್ಲ ರೈತರಿರೋದು. ರೈತರಿಗೆ ನಾವು ಅನ್ಯಾಯ ಮಾಡೋದಕ್ಕಾಗಲ್ಲ. ಆ ಒಂದು ದೃಷ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು. ಹೊರತು ಎಲ್ಲವರೆಗೂ ನಾವು ರಾಜಕೀಯ ಇದ್ರೂ ಕೂಡ ಆ ನಂತರ ರೈತರ ಬಗ್ಗೆ ಕಾಳಜಿ ನಮ್ಗೆ ಇರಬೇಕು ಅನ್ನೋ ಒಂದು ವಿಚಾರ ಎಲ್ಲರೂ ತಿಳ್ಕೋಬೇಕು. ಏನು ನನಗೆ ಈಗಾಗಲೇ ಈ 5 ವರ್ಷಗಳ ಕಾಲ ನೀವು ಪೂರ್ಣ ಸಹಕಾರ ಕೊಟ್ಟಿದ್ದೀರಿ. ನಿಮ್ಮ ಒಂದು ಪೂರ್ಣ ಮೋಸ್ಟ್ಲಿ ಇದು ಕಡೆ ಮೀಟಿಂಗ್. ಈ ಕಡೆ ಮೀಟಿಂಗ್ ಅಂದ್ರೆ ಮುಂದಕ್ಕೆ ಗೊತ್ತಿಲ್ಲ. 5 ವರ್ಷಗಳಲ್ಲಿ ಈ 5 ವರ್ಷಗಳ ಒಂದು ಅವಧಿ ನನಗೇನು ಕೊಟ್ಟಿದ್ರೆ ನೀವು, ಅದರಲ್ಲಿ ಇದು ಕಡೆ ಮೀಟಿಂಗ್. ಮುಂದೆ ಏನಾಗ್ತದೆ ನೋಡೋಣ. ಮುಂದೆ ನಮ್ಮ ಪಕ್ಷದ ತೀರ್ಮಾನ ಪ್ರಕಾರ ನಾವು ನೋಡ್ಕೋಬೇಕಾಗ್ತದೆ. ಮತ್ತೆ ನೀವು ಚುನಾವಣೆಗೆ ನಿಲ್ಲಿ ಅಂದ್ರೆ ನಿಲ್ತೀವಿ, ಪಕ್ಷ ನೀವು ಚುನಾವಣೆಗೆ ನಿಲ್ಲಬೇಡಿ ಅಂದ್ರೆ ನಿಲ್ಲಲ್ಲ. ಅದು ಇರ್ತಕ್ಕಂಥದ್ದು, ಅದು ಬಂದು ತೀರ್ಮಾನ ಮಾಡ್ತಾರೆ. ಒಟ್ಟಾರೆ ನೀವೆಲ್ಲ ಕೂಡ ಪೂರ್ಣ ಸಹಕಾರ ಕೊಟ್ಟಿದ್ದೀರಿ ನನಗೆ. ನಿಮ್ಗೆಲ್ರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಎಲ್ಲರಿಗೂ ಒಳ್ಳೇದಾಗಲಿ, ನಿಮ್ಗೆಲ್ರಿಗೂ ಒಳ್ಳೇದಾಗಲಿ. ಈಗ ಒಂದು 15 ಜನಕ್ಕೆ ಸಾಂಕೇತಿಕವಾಗಿ ಇಲ್ಲಿ ಇದುಗಳು ಕೊಡ್ತಾರೆ. ಮಿಕ್ಕಿದವರಿಗೆ ಅವರವರ ಇವು ಹತ್ರ ನೀವು ಕಿರುಕಾಣಿಕೆ ತಗೊಳ್ಳಿ. ನಂತರ ಚೆಕ್ಗಳನ್ನು ವಿತರಣೆ ಮಾಡಿದ ನಂತರ ಆ ಚೆಕ್ಗಳು ತಗೊಂಡಿರ್ತಕ್ಕಂಥ ಫಲಾನುಭವಿಗಳೆಲ್ಲ ಇದ್ದೇ ಬಂದಿಟ್ಕೊಳ್ಳಿ. ನಮ್ಮ ಮೇಡಮ್ ಒಂದು ಫೋಟೋ ಬೇಕು, ಯಾಕಂದ್ರೆ ಇದಕ್ಕೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಕಾರ್ಯದರ್ಶಿಗಳು ನಿವೃತ್ತಿ ಆದಾಗ ಇದುವರೆಗೂ 2 ಲಕ್ಷ ರೂಪಾಯಿ ಕೊಡ್ತಾ ಇದ್ರು. ಅದನ್ನ ಈಗ 3 ಲಕ್ಷಕ್ಕೆ ಏರಿಸಿ ತೀರ್ಮಾನ ಮಾಡ್ತಾರೆ. ಹಾಗೇನೆ ಪರೀಕ್ಷಕರಿಗೆ 1.5 ಲಕ್ಷ ಅದು 2 ಮಾಡಿದ್ದಾರೆ. ಅವ್ರಿಗೂ ಕೂಡ ಜಾಸ್ತಿ ಮಾಡಿದ್ದಾರೆ. ನಂತರ ನಮ್ಮ ಕಾರ್ಯದರ್ಶಿಗಳ ಬೇಡಿಕೆ 5 ಲಕ್ಷ ರೂಪಾಯಿ ಬೇಕು ಅನ್ನೋ ಒಂದು ಒತ್ತಾಯ ಇದೆ. ಅದನ್ನ ನಮ್ಮ ಪಕ್ಷ ಇದು ಬೇರೆ ಆದ ತಕ್ಷಣನೇ ತೀರ್ಮಾನ ತೆಗೆದುಕೊಳ್ಳುವಂತ ಒಂದು ಇದಿರ್ತದೆ. ಬಹಳ ಚೆನ್ನಾಗಾಗ್ತದೆ ನಮ್ಮ ಒಕ್ಕೂಟ, ನಿಜಕ್ಕೂ ಕೂಡ. ಆಮೇಲೆ ನೀವೇ ನೋಡ್ತೀವಿ, ಕೋಲಾರ ಹಾಲು ಒಕ್ಕೂಟ ಅಷ್ಟು ಚೆನ್ನಾಗಾಗ್ತದೆ, ನಂಬರ್ 1 ಆಗ್ತದೆ ಕರ್ನಾಟಕದಲ್ಲಿ. ನಾನು ಘಂಟಾಘೋಷವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇದಕ್ಕೆ ಕಾರಣರಾದಂಥ ನಿಮ್ಮೆಲ್ಲರನ್ನು ಅಭಿನಂದಿಸ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.